ಗೈಸ್ ನಾನ್ ನಿಮ್ದು ಇವತ್ತು ಇನ್ನೊಂದು ಕಂಪ್ನಿ ತಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ಶಾಪ್ ಬ್ಯಾಗ್ ಅಂತ. ಇದು MNC ಕಂಪ್ನಿ ಅಂತ ಹೇಳೋಕ್ಕಾಗಲ್ಲ, ಸ್ಟಾರ್ಟ್ಅಪ್ ಅಂತಾನು ಅಲ್ಲ. ಇದು ಒಂದು ಮಿಡ್ ರೇಂಜ್ ಕಂಪ್ನಿ. ಸೊ ಇವ್ರು ಬಂದ್ಬಿಟ್ಟು ಪ್ರಾಡಕ್ಟ್ ಸೆಕ್ಯೂರಿಟಿ ಇಂಟರ್ನ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ರಿಮೋಟ್ ಜಾಬ್, ಮತ್ತೆ ನಿಮ್ದು ಇಂಜಿನಿಯರಿಂಗ್ ಆಗಿರ್ಬೇಕಾಗುತ್ತೆ ಇಲ್ಲಿ. ಸೊ ಇಂಟರ್ನ್ ಮಾಡ್ತಿರೋದು ಸೆಕ್ಯೂರಿಟಿ. ಸೊ ಲೈಕ್ ಸೆಕ್ಯೂರಿಟಿ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ವೆಬ್ಸೈಟ್ ಇರುತ್ತೆ. ಸೊ ಅದಕ್ಕೆ ಸೆಕ್ಯೂರಿಟಿ, ಸೊ ಕ್ಲೌಡ್ ಸೆಕ್ಯೂರಿಟೀಸ್ಗಳು. ಸೊ ಮತ್ತೆ ಇದು ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ಮತ್ತೆ ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ ಟೂಲ್ಸ್ ಅಲ್ಲಿ ಏನಾದ್ರು ಚೆಕ್ ಮಾಡಿದ್ರೆ ಸೊ ಅದಂತ ಮೆನ್ಷನ್ ಮಾಡಿ ಅಂತ. ಸೊ ಅದು ಸ್ಟ್ಯಾಂಡ್ ಫಾರ್ವರ್ಡ್ ಆಗಿ ನಿಮ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ನೀವು ಫುಲ್ ರೆಸ್ಯೂಮೆ ಹಾಕಿದ್ಮೇಲೆ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ. ನೀವು ಇಲ್ಲಿ ಫುಲ್ ನೇಮ್ ಹಾಕಿ, ನಿಮ್ದು ಫಸ್ಟ್ ಫುಲ್ ನೇಮ್ ಅಂದ್ರೆ ನಿಮ್ದು ಫಸ್ಟ್ ಮತ್ತೆ ಲಾಸ್ಟ್ ನೇಮ್ ಎಲ್ಲ ಸೇರಿ ಹಾಕ್ಬಿಡಿ. ಮತ್ತೆ ಮೇಲ್ ID ನಿಮ್ದು ಮೆನ್ಷನ್ ಮಾಡಿ. ಅದಾದ್ಮೇಲೆ ಫೋನ್ ನಂಬರ್ ಮೆನ್ಷನ್ ಮಾಡಿ. ಮತ್ತೆ ಲೊಕೇಶನ್ ನೀವು ಲೊಕೇಶನ್ ಅಲ್ಲಿ ಇದೀರಿ ಅದು ಹಾಕಿ. ಮತ್ತೆ ಕರೆಂಟ್ ಮಾಡ್ತಿದ್ರು ಫ್ರೆಶರ್ ಅಂತ ಹಾಕಿ. ಸೊ ಇವ್ರು ನೋಡ್ತಿರೋದೇ ಫ್ರೆಶರ್ಸ್, ಸೊ ಫ್ರೆಶರ್ಸ್ ಅಂತಾನೆ ಹಾಕ್ಬಿಡಿ. ಆಮೇಲೆ ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್ URL ಇರುತ್ತಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ನಾನೆಲ್ಲಿ ಹಾಕ್ತಾ ಇಲ್ಲ, ಬಟ್ ನೀವು ಹಾಕೋಕ್ ಮಾತ್ರ ಮರಿಬೇಡಿ. ಅದಾದ್ಮೇಲೆ ನಿಮ್ದು ಪೋರ್ಟ್ಫೋಲಿಯೋ ಇದೆ ಅಥವಾ ಗಿಟಬ್ ಇದೆ. ಸೊ ಗಿಟಬ್ ಅಲ್ಲಿ ನೀವೇನಾದ್ರೂ ಪ್ರಾಜೆಕ್ಟ್ ಹಾಕಿದ್ರೆ ಮಾತ್ರ ಲಿಂಕ್ ಶೇರ್ ಮಾಡಿ, ಇಲ್ಲಾಂದ್ರೆ ಮಾಡೋಕ್ ಹೋಗೋದು ಬೇಡ. ಮತ್ತು ಪೋರ್ಟ್ಫೋಲಿಯೋ ಇದ್ರೆ ಶೇರ್ ಲಿಂಕ್ ಇಲ್ಲ, ಪೇಸ್ಟ್ ಮಾಡಿ. ನಿಮ್ ಪೋರ್ಟ್ಫೋಲಿಯೋ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಹಾಕಿ. ಸೊ ನಾನ್ ನಿಮ್ಗೆ ಅದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಕನ್ಫರ್ಮೇಶನ್ ಇನ್ಫಾರ್ಮೇಶನ್ ಇದೆ, ಸೊ ಇದ್ರ ಮೇಲೆ ಚೆಕ್ ಬಾಕ್ಸ್ ಮಾಡಿ. ಅದಾದ್ಮೇಲೆ ಇಂಟರ್ನ್ಶಿಪ್, ಹೌ ಲಾಂಗ್ ಇಸ್ ಯುವರ್ ಕಮಿಟ್ಮೆಂಟ್ ಪೀರಿಯಡ್ ಫಾರ್ ಫುಲ್ ಟೈಮ್. ಸೊ ನೀವಿಲ್ಲಿ ಇಂಟರ್ನ್ ಆಗಿ ಹೋಗ್ತಿರೋದು. ಸೊ ಅದಾದ್ಮೇಲೆ ಇವ್ರು ಪರ್ಮನೆಂಟ್ ಆಗಿ ತಗೊಳ್ತಾರೆ. ಸೊ ನೋ ವರೀಸ್. ಸೊ ನೀವು ಇಲ್ಲಿ ಇಂಟರ್ನ್ಶಿಪ್, ನೀವು ಫಾರ್ ಎಕ್ಸಾಂಪಲ್ ಕಾಲೇಜಲ್ಲಿ ಇದ್ದೀರಾ, ಕಾಲೇಜಲ್ಲಿ ಇದ್ರೆ ನಿಮ್ಗೆ ಫುಲ್ ಟೈಮ್ ವರ್ಕ್ ಮಾಡಕ್ ಆಗುತ್ತಾ ಅಂತ ಕೇಳ್ತಿರೋದು. ಸೊ ನೀವು ಮೇ ಇಂದ ಆಗಸ್ಟ್ ತನಕ ಫುಲ್ ಟೈಮ್ ಅಲ್ಲಿ ಇರ್ತೀರಾ, ಅಥವಾ 6 ಮಂತ್ ಕಂಪ್ಲೀಟ್ ಆಗಿ ಫುಲ್ ಟೈಮ್ ಮಾಡ್ತೀರಾ, ಅಥವಾ 9 to 12 months 1 year ತನಕ ಫುಲ್ ಟೈಮ್ ಮಾಡ್ತೀರಾ. ಸೊ ಇವರು ನನ್ನ ಪ್ರಕಾರ 9 to 12 months ಫುಲ್ ಟೈಮ್ ಮಾಡಿದ್ರೆ ನೆಕ್ಸ್ಟ್ ಪರ್ಮನೆಂಟ್ ಜಾಬ್ ಈಗ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಮೇ ಟು ಆಗಸ್ಟ್ ಮಾಡಿದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಆಗಿರುತ್ತೆ, ಬಟ್ ತಗೊಳ್ಳೋ ಚಾನ್ಸಸ್ ಸ್ವಲ್ಪ ಕಮ್ಮಿ. ಬಟ್ ನಿಮ್ ಮೇಲೆ ಡಿಪೆಂಡ್, ಅಲ್ಲಿ ಪರ್ಫಾರ್ಮ್ ಮಾಡ್ತೀರಾ. ಸೊ ಆ ತರ 6 ಮಂತ್ ಕೂಡ ಹಾಗೆ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಮೇ ಟು ಆಗಸ್ಟ್ ಗೆ. ಸೊ ಅದಾದ್ಮೇಲೆ ವೆನ್ ಇಸ್ ಯುವರ್ ಅವೈಲಬಿಲಿಟಿ, ನೀವು ಯಾವಾಗ ಇದ್ದೀರಿ ಜೂನ್ ಇಂದ ಡಿಸೆಂಬರ್ ತನಕ. ಸೊ ನೀನ್ ಜೂನ್ ಅಲ್ಲಿ ಅವೈಲಬಿಲಿಟಿ ಇದ್ರೆ ಜೂನ್ ಅಂತ ಹಾಕಿ, ಜುಲೈ ಅಲ್ಲಿ ಆದ್ರೆ ಜುಲೈ ಅಂತ. ಇಸ್ ಯುವರ್ ಇಂಟರ್ನ್ಶಿಪ್ ಅದರ್ಸ್ ಅಂತ ಹಾಕಿ ಆಯ್ತಾ, ಏನ್ ಮಾಡಬೇಡ. ವಿಚ್ ಇಯರ್ ಆಫ್ ಸ್ಟಡಿ ಯು ವಿಲ್ ಬಿ ವೆನ್ ಇನ್ ಎಂಬಾರ್ಕ್ ಆಫ್. ನೀವು ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ಯಾವ ಇಯರ್ ಅಲ್ಲಿ ಇರ್ತೀರಾ ಅಂತ. ಫೈನಲ್ ಇಯರ್ ಆದ್ರೆ ಫೈನಲ್ ಇಯರ್ ಅಂತ ಹಾಕಿ, ಅಥವಾ ಫೈನಲ್ ಬಿಟ್ 1 year ಇದಾದ್ರೆ ಲೈಕ್ ಥರ್ಡ್ ಇಯರ್ ಈ ತರ ಹಾಕಿ. ಸೊ ಡಿಪೆಂಡ್ಸ್ ನೀವು ಹೇಗೆ ಮಾಡ್ತಿದ್ದೀರಾ ಅಂತ. ಕರೆಂಟ್ CGP ಎಷ್ಟಿದೆ ಅಂತ ಹಾಕಿ. ಇದು ಮ್ಯಾಂಡೇಟರಿ ಫೀಲ್ಡ್ ಅಲ್ಲ. ಸೊ ನಿಮ್ದು ಚೆನ್ನಾಗಿದ್ರೆ ಮಾತ್ರ ಹಾಕಿ, ಲೈಕ್ 7 point ಮೇಲಿದ್ರೆ ಮಾತ್ರ ಹಾಕಿ, ಅದು ಕೆಳಗಿದ್ರೆ ಹಾಕೋದ್ ಬೇಡ. ಸಿಟಿಸನ್, ಇದು ಸಿಟಿಸನ್, ನೀವು ಇಂಡಿಯನ್ ಸಿಟಿಸನ್. ಸೊ ಈ ಸಿಟಿಸನ್ ಹಾಕಿ. ವ್ಯಾರ್ ಸಿಟಿ ನೀವು ಯೂನಿವರ್ಸಿಟಿ ಅಂತ ಹಾಕಿ. ಆಮೇಲೆ ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಪೊಸಿಷನ್ ಹಾಕಿ. ಅದಾದ್ಮೇಲೆ ಇಫ್ ಯು ಸೆಲೆಕ್ಟೆಡ್ ಅದರ್ ಇನ್ ದ ಲಾಸ್ಟ್ ಆಪ್ಷನ್, ನೀವು ಮಾಡಿದ್ರು ಸೊ ಲಿಂಕ್ಡ್ಇನ್ ಅಂತ ಹಾಕಿ. ಆಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡೋದು, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು, ಇಷ್ಟೇ ಸಬ್ಮಿಟ್ ಆಗುತ್ತೆ. ಸೊ
ನೀವು ನಾನು ಹೇಳೋ ಪ್ರಕಾರ ನೀವು 1 ವೀಕ್ ಕಾಯಿರಿ. ಕಾಯೋದು ಅಂದ್ರೆ ಇವಾಗ ಅಪ್ಲೈ ಮಾಡಿ 1 ವೀಕ್ ತನಕ ಹೋಪ್ ಇಟ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಕಾಲ್ ಬಂದಿಲ್ಲ ಅಂದ್ರೆ ನಾನು ಯಾವಾಗ್ಲೂ ಹೇಳೋ ತರ ಬೇರೆದಕ್ಕೆ ಅಪ್ಲೈ ಮಾಡ್ತಾ ಇರಿ. ಅಂಡ್ ಡೈಲಿ ಬೇರೆ ಬೇರೆ ಜಾಬ್ಗೆ ಅಪ್ಲೈ ಮಾಡ್ತಾನೆ ಇರಿ. ಇದೊಂದು ಹಾಕಿದೀನಿ ಅಂತ ಸುಮ್ನೆ ಕೂರೋಕಲ್ಲ ಹೋಗ್ಬೇಡಿ. ನಾನು ಹಂಗೆ ನಿಮ್ಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕಂತೂ ಮರಿಬೇಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಲ್ಲಿ, ನಿಮ್ ಫ್ಯಾಮಿಲಿಯಲ್ಲಿ, ನಿಮ್ ಕಲೀಗ್ಸ್ ಅಲ್ಲಿ ಅಥವಾ ನಿಮ್ ಪರಿಚಯ ಇರೋರು ಯಾರಾದ್ರೂ ಜಾಬ್ ನೋಡ್ತಾ ಇದ್ರೆ ಅವ್ರಿಗೆ ನಮ್ ಚಾನಲ್ ನ ಒಂದು ಶೇರ್ ಮಾಡಿ. ಮತ್ತೆ ಈ ಜಾಬ್, ಈ ಅನಾಲಿಸ್ಟ್ ಜಾಬ್ಗೆ ಯಾರಾದ್ರೂ ಆಗ್ತಿದ್ದಾರೆ, ಸೊ ಯಾರಾದ್ರೂ ನೋಡ್ತಿದ್ದಾರೆ ಫ್ರೆಶರ್ಸ್ ಆಗಿ, ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ನಮಗ್ ಸ್ವಲ್ಪ ಮೋಟಿವೇಶನ್ ಆದ್ರೂ ಸಿಗುತ್ತಲ್ವಾ, ಅದಕ್ಕೋಸ್ಕರ. ಫ್ರೆಂಡ್ಸ್, ನಾಳೆ ಇನ್ನೊಂದು ಜಾಬ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಾಚ್ ಮಾಡಿದಕ್ಕೆ. ಬೈ ಬೈ.